ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ರೈಸ್ ಮತ್ತು ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ. ಸೊ ನಮ್ಮ ಮನೆಯವ್ರ ಬಾಕ್ಸ್ಗೆ ರೈಸ್ ಮತ್ತು ಮಸೊಪ್ಪು ಸಾರು ಮಾಡಿದ್ದೆ. ಸೊ ನಾಷ್ಟ ಮಾಡ್ಕೊಂಡು ಅವ್ರ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಬಾಯ್ ಬಾಯ್. ನೋಡಿದ್ರಲ್ಲ ಈಗ ನಮ್ಮ ಮನೆಯವ್ರ ಕೆಲಸಕ್ಕೆ ಹೊರಟ್ರು. ಸೊ 2-3 ದಿವಸ ಸಿಕ್ಕಾಬಿಟ್ಟೆ ತಲೆನೋವು ಫ್ರೆಂಡ್ಸ್. ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ತೊಗೊಂಡು ಹೋಗಿ ಬಂದಿದ್ದೀನಿ. ಬನ್ನಿ ಹಾಲು ತೊಗೊಂಡು ಹೋಗೋಣ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ನಾಷ್ಟಕ್ಕೆ ನೋಡಿದ್ರೆ ರೈಸ್ ಮತ್ತು ಹಾಗಲಕಾಯಿ ಗೊಜ್ಜಂತೂ ಸಕ್ಕದಾಗಿತ್ತು ಫ್ರೆಂಡ್ಸ್. ಒಂದು ಸ್ವಲ್ಪನೂ ಕಸರೆ ಅನ್ನೋದೇ ಇರಲಿಲ್ಲ, ಸಕ್ಕದಾಗಿತ್ತು. ಅದನ್ನು ನಾಷ್ಟ ಮಾಡಿಕೊಂಡ್ರು ನಮ್ಮ ಮನೆಯವರು. ಆಮೇಲೆ ಅವ್ರಿಗೆ ಬಾಕ್ಸಿಗೆ ಬಂದುಬಿಟ್ಟು ಮಸೊಪ್ಪು ಸಾರು ಮಾಡಿದ್ದೆ. ಸೊ ಈಗ ತಾನೇ ಅವ್ರು ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಕೊಟ್ಟರು. ನಾನು ಹೋಗಿ ಹಾಲು ತೊಗೊಂಬಂದು ಕಾಫಿ ಮಾಡ್ಕೊಂಡು ಕುಡಿದೆ. ಸಿಕ್ಕಾಬಟ್ಟೆ ತಲೆನೋವು 3-4 ದಿವಸದಿಂದ ನನಗೆ. ಏನು ಮಾತ್ರೆ ಹಾಕ್ಕೊಂಡ್ರು ಹೋಗ್ತಾಯಿಲ್ಲ, ಕಾಫಿ ಕುಡಿದ್ರು ಹೋಗ್ತಾಯಿಲ್ಲ, ಏನು ಮಾಡಿದ್ರು ಹೋಗ್ತಾಯಿಲ್ಲ. ಸೊ ಗೊತ್ತಿಲ್ಲ, 3 ದಿವಸದಿಂದ ತಲೆನೋವಿತ್ತು. ನೆನ್ನೆಯಿಂದ ಜ್ವರ ಮತ್ತು ವಾಯ್ಸೆಲ್ಲ ಚೇಂಜ್ ಆಗಿ ಸ್ಟಾರ್ಟ್ ಆಗೋಗಿದೆ. ಸೊ ಜ್ವರ ಬರುತ್ತೇನೋ, ಅದಕ್ಕೆ ಈಗ ನಾಷ್ಟ ಮಾಡಿದ್ದಾಯಿತು. ಸೊ ಈಗ ಒಳ್ಳೆ ಮಾತ್ರೆ ಹಾಕ್ಕೊಂಡು ವಿಕ್ಸ್ ಹಚ್ಕೊಂಡು ಮಲಗಿಬಿಡ್ತೀನಿ. ಜ್ವರ ಬಂದುಬಿಟ್ರೆ ಆಮೇಲೆ ಒಂದು ವಾರ 3-4 ದಿನ ಆಗಲ್ಲ ಫ್ರೆಂಡ್ಸ್. ಹಬ್ಬ ಅಂದ್ರೆ 4 ತಿಂಗಳಾಗಿತ್ತು ನನಗೆ ಹುಷಾರು ತಪ್ಪಿ. ಸೊ ಅವಾಗಂತೂ ನನಗೆ ಕೋಲ್ಡು ತಲೆನೋವು ಜ್ವರ ಬಂದಾಗಂತೂ ಮಿನಿಮಮ್ 20-25 ದಿನ ಇತ್ತು ಫ್ರೆಂಡ್ಸ್. ಸಾಗೋಗುತ್ತೆ. ಸೊ ಅದಕ್ಕೆ ಈ ಸತಿನೂ ಆದರೆ ಆಗಲ್ಲ, ಹಂಗೆ 20-25 ದಿನ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಏನೂ ಕೆಲಸ ಮಾಡೋಕ್ಕಾಗ್ದಿರ ಹುಷಾರು ತಪ್ಪಿಟ್ರೆ ಕಷ್ಟ ಆಗುತ್ತೆ. ಸೊ ಈಗ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಡೋಲೋ ಹಾಕ್ಕೊಂಡು ವಿಕ್ಸ್ ಎಲ್ಲ ಉಜ್ಕೊಂಡು ಸರಿ ಮಾಡ್ಕೊಂಡ್ಬಿಟ್ರೆ ಹಾಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗೋದು ಗೊತ್ತಿಲ್ಲ. ನೋಡಿ ಕಣ್ಣ ಹತ್ರ ಕೆಳಗಡೆ ಎಲ್ಲ ಊದ್ಕೊಂಡ್ಬಿಡುತ್ತೆ ನನಗೆ, ಜ್ವರ ಸ್ಟಾರ್ಟ್ ಆಗ್ತಾಯಿದೆ ಅನ್ನೋ ಹೋಗಿದ್ರೆ. ಸೊ ಅದಕ್ಕೆ ಈಗ ತಾನೇ ನಾಷ್ಟ ಮಾಡ್ಕೊಂಡಿದ್ದಾಯಿತು. ಒಳ್ಳೆ ರೈಸ್ ಹಾಗಲಕಾಯಿ ಗೊಜ್ಜಂತೂ ಫ್ರೆಂಡ್ಸ್ ಹೇಳೋಕ್ಕಾಗ್ತಾಯಿಲ್ಲ, ಎಷ್ಟು ಚೆನ್ನಾಗಿತ್ತು ಅಂದರೆ ಸಕ್ಕತ್ತಾಗಿತ್ತು ಮಾತ್ರ. ಸೊ ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ಸೊ ಬನ್ನಿ ಈಗ ಟ್ಯಾಬ್ಲೆಟ್ ಹಾಕ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಮಧ್ಯಾಹ್ನ ಸಿಗ್ತೇನೆ. ಸೊ ಫ್ರೆಂಡ್ಸ್ ಸಂಜೆ ಹಂಗೆ ಪೂಜೆ ಕೂಡ ಮುಗಿಸ್ಕೊಂಡು ಹಾಗೆ ಹಾಲು ತಂದಿದ್ದೆನಲ್ಲ. ಸೊ ಬೆಳಗ್ಗೆನೂ ಕಾಫಿ ಮಾಡ್ಕೊಂಡಿದ್ದೆ ಮತ್ತು ಸಂಜೆನೂ ಕಾಫಿ ಮಾಡಿಕೊಂಡು ಈಗ ಅಡುಗೆ ಮಾಡೋಣ ಅಂತ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ ರಾಗಿ ರೊಟ್ಟಿಗೆ 1 ಕಪ್ ಆಗುವಷ್ಟು ರಾಗಿ ತೊಗೊಂಡು ಒಂದು ಸಣ್ಣದಾಗಿ ಈರುಳ್ಳಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟು, ಬೀನ್ಸು ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಫಸ್ಟು ನೀರು ಹಾಕ್ತಿರೇ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಸೊ ಚಪಾತಿ ಹಸಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ಇನ್ನು ಸ್ವಲ್ಪ ತೆಳ್ಳಗಿದ್ರೆ ಸಾಕು. ಸೊ ಅದನ್ನು ಕಲಸಿಟ್ಬಿಟ್ಟು ಆಮೇಲೆ ಇಲ್ಲಿ ಕುಕುಂಬರ್ ಶೇಕ್ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡು ಕುಕುಂಬರ್ನ ಈ ಥರ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಣ್ಣದಾಗಿ ಇದ್ದರೆ ಚೆನ್ನಾಗಿರೋದಿಲ್ಲ, ಸೊ ಉದ್ದಕ್ಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾರೆಟ್ನೂ ಕೂಡ ಈ ಥರ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ನೀವು ಕೂಡ ಟ್ರೈ ಮಾಡಿ. ಈಗ ಒಂದು ಯಾವುದಾದ್ರೂ ಬಾಕ್ಸ್ ತೊಗೊಂಡು ಅದಕ್ಕೆ ಕಟ್ ಮಾಡಿರೋವಂಥ ಕ್ಯಾರೆಟು, ಕುಕುಂಬರು ಮತ್ತು ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಒಂದು ಸ್ವಲ್ಪ, ಹಾಗೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಅರಿಶಿಣದ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು, ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡು, ಇಂಗು ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ದಾದಮೇಲೆ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಹಾಕಿ ಅದು ಆರಿದ್ಮೇಲೆ ಹಾಕ್ಕೊಂಡು ಈ ಥರ ಬಾಕ್ಸ್ ಇರುತ್ತಲ್ವ ಅದರದ್ದು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ 1-2 ನಿಮಿಷ ಇದನ್ನು ಶೇಕ್ ಮಾಡಿ ಆಮೇಲೆ ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಆಮೇಲೆ ನಮ್ಮ ಮನೆಯವ್ರು ಬಂದರು, ಅವ್ರಿಗೂ ಕೂಡ ಹಾಕ್ಕೊಟ್ಟೆ. ಆಮೇಲೆ ಅವರು ರಾತ್ರಿಗೆ ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ KFC ಆರ್ಡ್ರ್ ಮಾಡಿದರು. ಸೊ KFC ತಿನ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಸೊ ರಾಗಿ ರೊಟ್ಟಿ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತೀನಿ ಫ್ರೆಂಡ್ಸ್, ಎಲ್ಲ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಆದರೂ KFC ತರಿಸಿದಾರಲ್ಲ, ಇದೇ ಊಟಕ್ಕಾಗುತ್ತೆ. ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟೇ. ಬ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್, ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.